ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿ ಬೇರೆ ಹುಡುಗನ ಜೊತೆ ಬರ್ತಿರೋದನ್ನು ನೋಡಿದ ಸಮರ್ಥ್ ಮುಖದಲ್ಲಿ ನಗು ಮಾಯ ಆಗುತ್ತೆ. ಹಾಯ್ ಬ್ರೋ, ನಾನು ಧ್ರುವ್. ನೀವು ನಮ್ಮ ಸಮನ್ವಿತಾಗೆ ತುಂಬಾ ಹೆಲ್ಪ್ ಮಾಡಿದ್ರಂತೆ ಹೇಳ್ತಾ ಇದ್ಲು. ತುಂಬಾ ಥ್ಯಾಂಕ್ಸ್ ನಿಮಗೆ. ಬನ್ನಿ ಹೋಟೆಲ್ಗೆ ಹೋಗೋಣ ಅಂತ ಕರೀತಾನೆ ಧ್ರುವ್. ನೋನು, ನಾನು ಬಂದ ಕೆಲಸ ಆಯಿತು, ತಗೊಳ್ಳಿ ಫೋನ್ ಅಂತ ಹೇಳಿ ಫೋನನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಸಮರ್ಥ್. ಸಮರ್ಥ್ ಧ್ರುವ್ನಷ್ಟು ರಿಚ್ ಅಲ್ಲದೆ ಇದ್ರೂ ತುಂಬಾ ಕಷ್ಟಪಟ್ಟು ಬೆಳೆದಿರ್ತಾನೆ. ಅವನಿಗೆ ಚಿಕ್ಕದ್ರಿಂದ ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಒಳ್ಳೆ ಸಿಂಗರ್ ಆಗಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಇವನಿಗೆ ಫಾಲೋವರ್ಸ್ ಕೂಡ ಜಾಸ್ತಿನೇ ಇರ್ತಾರೆ. ಆದ್ದರಿಂದ ಕಾಲೇಜ್ನಲ್ಲಿ ಇರೋ ಸುಮಾರು ಹುಡುಗಿಯರು ಇವನ ಹಿಂದೆ ಬಿದ್ದಿರ್ತಾರೆ. ಆಫ್ಟರ್ 1 ವೀಕ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಭುವನ್, ಭೂವಿ, ಸಮನ್ವಿ, ಧ್ರುವ್ ಎಲ್ಲರ ಜೊತೆಯಲ್ಲಿ ಕಾಲೇಜ್ಗೆ ಬರ್ತಾ ಇದ್ದಾರೆ. ಕ್ಯಾಂಪಸ್ನಲ್ಲಿ ಸುಮಾರು ಸ್ಟೂಡೆಂಟ್ಸ್ಗಳ ಗುಂಪು ಸೇರಿರುತ್ತೆ. ಏನಾಗಿರಬಹುದು ಅಂತ ಎಲ್ಲರೂ ಆ ಕಡೆ ಓಡಿ ಹೋಗಿ ನೋಡಿದ್ರೆ ಒಬ್ಳು ಹುಡುಗಿ ಬಿಲ್ಡಿಂಗ್ ಮೇಲೆ ನಿಂತು ನಾನು ಸಾಯ್ತೀನಿ ಅಂತ ಹೇಳ್ತಾ ಕಿರ್ಚ್ತಾ ಇದ್ದಾಳೆ. ಹೇ ಸಮರ್ಥ್, ನೀನು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಲೇಬೇಕು, ಇಲ್ಲಾಂದರೆ ಈಗಲೇ ನನ್ನ ಪ್ರೀತಿ ಏನು ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಕಿರಿಚ್ತಾ ಇರ್ತಾಳೆ. ಇಲ್ಲಿ ಎಲ್ಲರೂ ಸಮರ್ಥ್ಗೆ ಹೇ ಒಪ್ಕೊಳ್ಳೋ ಸಮರ್ಥ್, ಇಲ್ಲಾಂದರೆ ಬಿದ್ದೇ ಬಿಡ್ತಾಳೆ, ಓಕೆ ಅಂತ ಹೇಳು, ಅವಳು ಕೆಳಗಾದರೂ ಇಳಿಲಿ, ಒಪ್ಕೊಳ್ಳೋ ಅಂತ ಎಷ್ಟು ಹೇಳ್ತಿದ್ರು ಯಾರ ಮಾತಿಗೂ ಕೇರ್ ಮಾಡದೆ ಸಾಂಗ್ ಕೇಳ್ತಾ ಕೂತಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಸಮನ್ವಿತಾಗೆ ತುಂಬಾ ಕೋಪ ಬರುತ್ತೆ. ಸಮರ್ಥ್ ಹತ್ರ ಬಂದು, ನಿನಗೆ ಮನುಷ್ಯತೆ ಇಲ್ವಾ, ಯಾಕೆ ಈ ರೀತಿ ಕೂತಿದ್ಯಾ, ಅಲ್ಲೆಲ್ಲರೂ ಆ ಹುಡುಗಿ ಬಿದ್ದುಬಿಡ್ತಾಳೆ ಅಂತ ಗಾಬರಿಯಿಂದ ಇದ್ದರೆ ನಿನಗೆ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಕೂತಿದೆಯಲ್ಲ, ಹೋಗು ಅವಳಿಗೆ ಕನ್ವಿನ್ಸ್ ಮಾಡಿ ಕೆಳಗಿಳಿಸು. ಇಷ್ಟೊಂದು ಆ್ಯಟಿಟ್ಯೂಡ್ ಒಳ್ಳೇದಲ್ಲ. ಪಾಪ ಆ ಹುಡುಗಿ ನಿನಗೋಸ್ಕರ ಪ್ರಾಣ ಬಿಡೋಕೆ ರೆಡಿಯಾಗಿದ್ದಾಳೆ, ಬಾ ಎದ್ದೇಳು ಸಮರ್ಥ್ ಅಂತ ಹೇಳ್ತಾಳೆ ಸಮನ್ವಿ. ಸಮನ್ವಿತಾ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಅವಳ ಮಾತುಗಳು ತನಗೆ ಕೇಳಿಸ್ತಾನೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡದೆ ಹಾಗೆ ಕೂತಿರ್ತಾನೆ. ಅವನನ್ನು ನೋಡ್ತಾ ಇದ್ದ ಸಮನ್ವಿ ಅವನ ಕೈ ಹಿಡಿದು ಎಳಿತಾಳೆ. ಸಮನ್ವಿತಾ ಸಮರ್ಥ್ನ ಕೈ ಟಚ್ ಮಾಡ್ತಿದ್ದ ಹಾಗೆ ಸಮರ್ಥ್ಗೆ ಮೈಯೆಲ್ಲ ಕರೆಂಟ್ ಪಾಸ್ ಆದಾಗೆ ಆಗುತ್ತೆ. ಸಮನ್ವಿ ಇವನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ರೆ ಇವನು ಕೋಲೆ ಬಸವಂತರ ಅವಳ ಹಿಂದೆನೇ ಅವಳನ್ನೇ ನೋಡಿಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಗಲಾಟೆ ಗದ್ದಲ ಯಾವುದು ಇವನ ಕಿವಿಗೆ ಕೇಳಿಸ್ತಾನೇ ಇಲ್ಲ, ಕಾಣಿಸ್ತಾನೂ ಇಲ್ಲ. ಸಮನ್ವಿತಾ ಹಿಂದೆನೇ ಹೋಗ್ತಾ ಇದ್ದಾನೆ. ಸಮರ್ಥ್ಗೆ ಸಮನ್ವಿತಾ ಬಿಟ್ರೆ ಯಾರೂ ಕಾಣಿಸ್ತಾ ಇಲ್ಲ. ಸುತ್ತಲಿರೋರೆಲ್ಲ ಬ್ಲರ್ ಆಗಿ ಕಾಣ್ತಿದ್ದಾರೆ. ಇವನ ಪ್ರಪಂಚದಲ್ಲಿ ಈಗ ಇವನೇ ರಾಜ, ಸಮನ್ವಿತಾನೇ ರಾಣಿ. ಮನಸ್ಸಲ್ಲೇ ಒಂದು ಡ್ಯೂಯೆಟ್ ಸಾಂಗ್ ಹಾಡ್ತಾ ಇದ್ದಾನೆ. ಹೇ ಸಮರ್ಥ್, ಹೋಗೋ ಬೇಗ ಅಂತ ಎಳ್ಕೊಬಂದು ನಿಲ್ಲಿಸ್ತಾಳೆ ಸಮನ್ವಿ. ಅವಳ ಮಾತು ಇವನಿಗೆ ಕೇಳಿಸ್ತಾನೆ ಇಲ್ಲ. ಆಗ ಜೋರಾಗಿ ಸಮನ್ವಿ ಅವನ ಶೋಲ್ಡರ್ ಹಿಡಿದು ಅಲುಗಾಡಿಸ್ತಾಳೆ. ಹೇ ಸಮರ್ಥ್, ಹೋಗು ಅವಳನ್ನ ಕಾಪಾಡು, ಏನ್ ಹೀಗೆ ನಿಂತಿದೀಯಾ ಅಂತಾಳೆ. ಆಗ ಪ್ರಜ್ಞೆ ಬಂದವನ್ ಹಾಗೆ ಸಮರ್ಥ್, ಹಾ ಏನಂದೆ, ನಾನು ಹೋಗಿ ಅವಳನ್ನ ಸೇವ್ ಮಾಡ್ಬೇಕಾ, ನಾನು ಹೋಗಲ್ಲ. ಈಗ ಒಂದು ಮಾತು ಹೇಳು, ನೀನು ನಾನು ನಿನ್ನ ಲವ್ ಮಾಡ್ತೀನಿ ಅಂದ್ರೆ ನೀನು ಅಕ್ಸೆಪ್ಟ್ ಮಾಡ್ತೀಯಾ ಹೇಳೋ ಅಂತ ಕ್ವೆಶ್ಚನ್ ಮಾಡ್ತಾನೆ ಸಮರ್ಥ್. ಸಮನ್ವಿ ಏನು ಮಾತಾಡದೆ ತಲೆ ಬಗ್ಗಿಸಿ ನಿಲ್ತಾಳೆ. ಆಗಲ್ಲ ಅಲ್ವಾ, ಹಾಗೆ ನಾನು ನಿನಗೆ ಹಾಗಂತ ಪ್ರಪೋಸ್ ಮಾಡಲ್ಲ ಬಿಡು, ಜಾಸ್ತಿ ಆಸೆ ಇಟ್ಕೋಬೇಡ ಅಂತ ನಗ್ತಾನೆ. ಸಮನ್ವಿತಾಗೆ ಕೋಪ ಬಂದು ಇವನಿಗೆ ಎಷ್ಟು ಬುದ್ಧಿ ಹೇಳಿದ್ರೂ ಅಷ್ಟೇ, ನಾನೇ ಹೋಗಿ ಅವಳನ್ನು ಸೇವ್ ಮಾಡಬೇಕು ಅಂತ ಅವಳ ಹತ್ರ ಹೋಗೋಕೆ ತಲೆ ಎತ್ತಿ ನೋಡ್ತಾಳೆ. ಎಲ್ಲರೂ ಅಕ್ಷರ ಕೆಳಗಿಳಿಯೇ ಅಂತ ಕೂಗ್ತಾ ಇದ್ದಾರೆ. ಸಮನ್ವಿ ಅವಳಿದ್ದ ಫ್ಲೋರ್ಗೆ ಓಡಿ ಹೋಗ್ತಾಳೆ. ಅಕ್ಷರ ಇವಳನ್ನು ನೋಡಿ, ಹೇಯ್ ಬರಬೇಡ, ಅಲ್ಲೇ ನಿಂತ್ಕೋ, ನಾನು ಸಾಯ್ಬೇಕು, ನನಗೆ ಸಮರ್ಥ್ ಬೇಕು, ಅವನ ಪ್ರೀತಿ ಬೇಕು, ಅವನು ಇವತ್ತು ನನ್ನ ಪ್ರೀತಿ ಒಪ್ಕೊಂಡೆ ಮಾತ್ರ ನಾನಿಲ್ಲಿಂದ ಕೆಳಗಿಳಿತೀನಿ ಅಂತ ಹೇಳ್ತಾಳೆ. ಅಕ್ಷರ ನನ್ನ ಮಾತು ಕೇಳು, ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ, ಹಠ ಮಾಡಬೇಡ, ಬಾ ಅಂತ ಹೇಳ್ತಾಳೆ ಸಮನ್ವಿ. ಗಾಳಿನ ಇನ್ನೂ ಜೋರಾಗಿ ಬೀಸಲಿ ಬಿಡು, ನಾನು ಹಾರೋ ಬದಲು ಅದೇ ನನ್ನ ಹಾರಿಸುತ್ತೆ. ನನ್ನ ಸಮರ್ಥ್ ಬಂದು ಕರೆದ್ರೆ ಮಾತ್ರ ನಾನು ಬರೋದು
ಅಂತ ಕೋಪ ಮಾಡಿಕೊಂಡು ನಿಂತ್ಕೋತಾಳೆ ಅಕ್ಷರ. ಅಯ್ಯೋ ದೇವ್ರೆ, ನಾನು ಹೇಳ್ತಿರೋದು ಗಾಳಿಯಿಂದ ನೀನು ಹಾರ್ತೀಯ ಅಂತಲ್ಲ, ಗಾಳಿಲಿ ನಿನ್ನ ಸ್ಕರ್ಟ್ ಹಾರ್ತಾ ಇದೆ, ನಮಗೆಲ್ಲ ದರ್ಶನ ಆಗ್ತಾ ಇದೆ, ಈಗಲಾದರೂ ಬರ್ತೀಯ ಅಮ್ಮ ಅಂತಾಳೆ ಸಮನ್ವಿ. ಇವಳ ಮಾತು ಕೇಳಿಸ್ಕೊಂಡು ಎಲ್ಲರೂ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಷರಾಗೆ ಶೇಪ್ ಔಟ್ ಆಗಿ ಅಲ್ಲಿಂದ ಓಡಿ ಹೋಗ್ತಾಳೆ. ಸಮರ್ಥ್ ಸಮನ್ವಿತಾ ಬಳಿ ಬಂದು, ಈಗಲಾದರೂ ಗೊತ್ತಾಯ್ತಾ ಮಿಸ್, ನಾನು ಯಾಕೆ ಅವಳ ಕಡೆ ನೋಡಲಿಲ್ಲ ಅಂತ ಅಂತ ನಸುನಗ್ತಾನೆ. ಸಮನ್ವಿತಾ ತಲೆ ಬಗ್ಸಿ, ಸಾರಿ ಸಮರ್ಥ್, ನಿನ್ನನ್ನು ತುಂಬ ಕೆಟ್ಟೋನು ಅಂತ ಅಂದ್ಕೊಂಡಿದ್ದೆ, ಸಾರಿ ಅಂತಾಳೆ. ಕತೆ ಮುಂದುವರಿಯತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬಾ ಧನ್ಯವಾದ.